ಚನ್ನರಾಯಪಟ್ಟಣದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಕರ್ನಾಟಕ ರಾಜ್ಯದ ನೂತನ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಅಡಿಕೆ ಹೊಸೂರು ಪ್ರಸನ್ನರವರನ್ನು ತಾಲೂಕು ಭೀಮ ಆರ್ಮಿ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸನ್ಮಾನಿಸಿ ಗೌರವಿಸಿದರು. ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ಭೀಮ್ ಆರ್ಮಿ ಸಂಘಟನೆಯ ನೂರಾರು ಕಾರ್ಯಕರ್ತರು ರಾಜ್ಯ ಸಮಿತಿಯ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಪ್ರಸನ್ನ ಹೊಸೂರು, ರಾಜ್ಯ ಉಪಾಧ್ಯಕ್ಷರಾದ ದೊರೆರಾಜು, ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಧರ್ಮರಾಜ್, ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್, ಉಪಾಧ್ಯಕ್ಷರಾದ ಗೋವಿಂದಸ್ವಾಮಿ, ಭೀಮ್ ಆರ್ಮಿ ಸಂಘಟನೆಯ ಮುಖಂಡರುಗಳಾದ ಮಂಜುನಾಥ್, ಕುಂಬಾರಹಳ್ಳಿ ರವಿ, ಮುಜೀರ್ ಪಾಷಾ, ಕೃಷ್ಣ ಕಾಲೋನಿ, ಮಿಮಿಕ್ರಿ ಗೋವಿಂದ, ಮಾಲೀಕ್, ಮನೋಹರ್ ಸಾಗತವಳ್ಳಿ, ಗುತ್ತಿಗೆದಾರರಾದ ಸಂತೋಷ್, ನವೀನ್ ರಂಗಸ್ವಾಮಿ, ಮಾರೇನಹಳ್ಳಿ ರಂಜಿತಾ ಸೇರಿದಂತೆ ಇತರರು ಹಾಜರಿದ್ದರು. ಏನು ಮಾನ್ಯವಾದ ಕಾಂಶಿರಾಮ್ಜಿ ಅವರು ಏನು ಬಹುಜನ ಚಳವಳಿಯನ್ನು ಆರಂಭಿಸಿದ್ರು, ಆ ಬಹುಜನ ಚಳವಳಿಯ ಸಿದ್ಧಾಂತದ ಅಡಿಯಲ್ಲೇ ಕೂಡ ಇವತ್ತು ಭೀಮ್ ಆರ್ಮಿ ಇಡೀ ದೇಶಾದ್ಯಂತ ಸಂಘಟನೆ ಇರೋದು. ಇದು ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ನೊಂದವರು, ಶೋಷಣೆಗೊಳಗಾದವರು ಎಲ್ಲ ವರ್ಗದಲ್ಲೂ ಕೂಡ ಎಲ್ಲ ಧರ್ಮದಲ್ಲೂ ಇರ್ತಾರೆ. ಅಂತವರಿಗೆ ಎಲ್ಲರಿಗೂ ರಕ್ಷಣೆಗೆ ದುರಿಯಾಗಿ ನಿಲ್ಲತಕ್ಕಂಥದ್ದೇ ಭೀಮ್ ಆರ್ಮಿ. ಹೀಗಾಗಿ ಭೀಮ್ ಆರ್ಮಿಯ ಸಂಘಟನೆಗೆ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಾಂಗದ ಜನರಿಗೂ ಕೂಡ ಮುಕ್ತ ಅವಕಾಶ ಇದೆ. ಅವರು ಯಾವುದೇ ತಾರತಮ್ಯಗಳನ್ನು ಮಾಡದಲೇ ಎಲ್ಲ ಜನರ ನೊಂದವರ ಧ್ವನಿಯಾಗಿ ನಾನು ಹೋರಾಟಗಳನ್ನ ಮಾಡ್ತೀನಿ ಅನ್ನೋರಿಗೆ ಭೀಮ್ ಆರ್ಮಿಯಿಂದ ಸಂಪೂರ್ಣ ಮುಕ್ತವಾದಂತ ಅವಕಾಶ ಇದೆ. ಅವರಿಗೆ ಪದಾಧಿಕಾರಿಗಳನ್ನ ಮಾಡಿ ಜವಾಬ್ದಾರಿಯನ್ನ ಹಂಚುವಂತ ಕೆಲಸ ಭೀಮ್ ಆರ್ಮಿಯಿಂದ ಆಗ್ತದೆ. ಹಾಗಾಗಿ ಏನು ಭೀಮ್ ಆರ್ಮಿ ಅಂದ್ರೆ ಬರೀ ದಲಿತರಿಗೆ SC ST ಅವರಿಗೆ ಮಾತ್ರ ಸೀಮಿತ ಅನ್ನೋದಲ್ಲ, ಇದು ಎಲ್ಲಾ ಜಾತಿಯ ಎಲ್ಲಾ ಜನಾಂಗದವರು ಕೂಡ ಇಡೀ ದೇಶಾದ್ಯಂತ ಭೀಮ್ ಆರ್ಮಿಯಲ್ಲಿ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಮುಕ್ತವಾಗಿ ಸಂಘಟನೆಯ ಪದಾಧಿಕಾರಿಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿರ್ವಹಿಸಬಹುದು ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತೇನೆ. ಚನ್ನರಾಯಪಟ್ಟಣ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ವಿಳಂಬ ಮಾಡುತ್ತಿರುವ ತಾಲೂಕು ಆಡಳಿತದ ಕಾರ್ಯವೈಖರಿಯನ್ನು ಖಂಡಿಸಿ ಆಗಸ್ಟ್ 25ರಂದು ಬೆಳಗ್ಗೆ 11 ಗಂಟೆಗೆ ತಾಲೂಕು ಕಚೇರಿ ಆವರಣದಲ್ಲಿ ಅರೆಬೆತ್ತಲೆ ಮೆರವಣಿಗೆ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಅಂಬೇಡ್ಕರ್ ಅಭಿಮಾನಿಯಾದ ನಂಜುಂಡ ಮೈನ್ ತಿಳಿಸಿದ್ದಾರೆ. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಅನಾವರಣಕ್ಕೆ ದಿನಾಂಕ ನಿಗದಿಪಡಿಸುವಂತೆ ಈ ಹಿಂದೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿ ಪ್ರತಿಭಟನೆ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಇದುವರೆಗೆ ಪ್ರತಿಮೆ ಅನಾವರಣಗೊಳಿಸದಿರುವುದು ನಾಚಿಗೇಡಿನ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಚನ್ನರಾಯಪಟ್ಟಣ ತಾಲೂಕು ಆಡಳಿತವು ಕೂಡಲೇ ಪ್ರತಿಮೆ ಅನಾವರಣಕ್ಕೆ ದಿನಾಂಕ ನಿಗದಿಪಡಿಸಬೇಕು. ಇಲ್ಲವಾದಲ್ಲಿ ಆಗಸ್ಟ್ 25ರಿಂದ ನಿರಂತರವಾಗಿ ವಿವಿಧ ರೀತಿಯ ಚಳುವಳಿ ಹಾಗೂ ಹೋರಾಟಗಳನ್ನು ನಡೆಸಲಾಗುವುದು ಎಂದು ನಂಜುಂಡ ಮೈನ್ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿಮಾನಿಗಳಾದ ನಂಜುಂಡ ಮೈಮ್, ಪರಮ ಗಂಗಾಧರ್, ಗನ್ನಿ ವಿಶ್ವನಾಥ್, ಮುಳ್ಕೆರೆ ಪ್ರಶಾಂತ್, LIC ಕುಮಾರ್, ಮಣಿಕಂಠ ಸೇರಿದಂತೆ ಇತರರು ಹಾಜರಿದ್ದರು. ಆ ಪ್ರತಿಮೆ ಕೆಳಗಡೆ ನಮ್ಮ ಮನವಿಯನ್ನು ಅಣಿಸಿ ಹೋಯ್ತೀವಿ. ಯಾಕೆಂದ್ರೆ ಅವರು ಚಂದ್ರಪಟ್ಟಣದಲ್ಲಿ ಯಾವುದೇ ಸಂಘ ಸಂಸ್ಥೆ ಸಂಘಟನೆಗಳು ಪ್ರತಿಭಟನೆ ಮಾಡಲಿ, ಆ ಮನವಿಯನ್ನ ಗೌರವಯುತವಾಗಿ ಅವರು ಸ್ವೀಕರಿಸಬೇಕು. ಅವರು ಸ್ವೀಕರಿಸಿದ್ದಿಲ್ಲ. ಇಂಥ ಕುಲಗೆಟ್ಟ ನೀಚ ಲಂಚಗುಳಿತನದ ಚಂದ್ರಪಟ್ಟಣದ ತಾಲೂಕು ಆಡಳಿತಕ್ಕೆ ನಾವೆಲ್ಲರೂ ಒಕ್ಕೊಲಿನಿಂದ ಚೀಮಾರಿ ಆಗ್ತೀವಿ, ಧಿಕ್ಕಾರ ಕೂಗ್ತೀವಿ. ಇದನ್ನ ನೀವು ಸರಿಪಡಿಸಿಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಚಂದ್ರಪಟ್ಟಣದ ಎಲ್ಲ ವಿಚಾರವಂತರನ್ನ ಸೇರಿಸಿ ಉಗ್ರವಾದ ಚಳುವಳಿಯನ್ನ ಮಾಡ್ತೀವಿ ಅಂತ ಈ ಮೂಲಕ ನಿಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇನ್ನು ಯಾಕೆ ತಾಲೂಕಾಡಳಿತ ಅನಾವರಣ ಮಾಡಿಲ್ಲ? ಈ ಪ್ರತಿಮೆಯನ್ನ ಆದಷ್ಟು ಬೇಗ ಅನಾವರಣ ಮಾಡಿ ಎಂದು 10 ತಿಂಗಳಿಂದಲೂ ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಹಿರಿಯ ಕಿರಿಯ ಪ್ರಜ್ಞಾವಂತ ನಾಗರಿಕರು ಅಂಬೇಡ್ಕರ್ ಪ್ರತಿಮೆಗೆ ತಾತ್ಪಾಲ್ ಸುತ್ತಿ 10 ತಿಂಗಳಿಂದ ಪ್ರತಿಮೆಯನ್ನು ಅನಾವರಣ ಮಾಡಿದೆ. ತಾಲೂಕಾಡಳಿತ ಡಾಕ್ಟರ್
BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿದೆ. ಇಂಥ ಕುಲಗೆಟ್ಟ ತಾಲೂಕು ಆಡಳಿತಕ್ಕೆ ಧಿಕ್ಕಾರ 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 ಧಿಕ್ಕಾರ. ಇಂಥ ನೀಚ ಮುಂದಾಲೋಚನೆ ಇಲ್ಲದ ಲಂಚಗುಳಿತನದ ದುರ್ಬುದ್ಧಿಯ ತಾಲೂಕು ಆಡಳಿತಕ್ಕೆ ಬುದ್ಧಿ ಹೇಳುತ್ತಾ ಜಿಲ್ಲಾ ಆಡಳಿತದ ಗಮನ ಸೆಳೆಯಲು, ರಾಜ್ಯ ಸರ್ಕಾರದ ಗಮನ ಸೆಳೆಯಲು ದಿನಾಂಕ 25/8/26 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಚಂದ್ರಾಪಟ್ಟಣದ ತಾಲೂಕು ಆಫೀಸ್ ಆವರಣದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ಅರಬೆತ್ತಲೆ ಚಳುವಳಿಯನ್ನು ಮಾಡುತ್ತಿದ್ದೇವೆ. ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಪ್ರಗತಿಪರ ವಿದ್ಯಾವಂತರು, ಹಿರಿಯ ಕಿರಿಯ ನಾಗರಿಕರು ಹಾಗೂ ಯಾವುದೇ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು, ಸಂಘಟನೆ ಭೇದ ಮರೆತು ಇಂಥ ಕಾರ್ಯಗಳಿಗೆ ಎಲ್ಲರೂ ಬೆಂಬಲ ಸೂಚಿಸಿ ನಮ್ಮೊಂದಿಗೆ ಅರೆಬೆತ್ತಲೆಯ ಚಳುವಳಿಗೆ ಭಾಗವಹಿಸಿ ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳೊಂದಿಗೆ ಈ ಅರೆಬೆತ್ತಲೆ ಚಳುವಳಿಗೆ ಕೈ ಜೋಡಿಸಿ